ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ಜೋಳ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 19 ಸೆಪ್ಟೆಂಬರ್ 2025 ಜೋಳ ಬೆಲೆಗಳ ವಿವರಣೆ. ಕಲ್ಪಘಟಗಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಜೋಳ ಕ್ವಿಂಟಲಿಗೆ 2,400 ರೂಪಾಯಿ ರೇಟು ನಡೆದಿದೆ. ಕಲಬುರಗಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 2,220 ರಿಂದ ಹೆಚ್ಚಿನ ಬೆಲೆ 3,570, ಮಧ್ಯಸ್ಥ ಬೆಲೆ 2,850. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ ಕಡಿಮೆ ಬೆಲೆ 1,301 ರಿಂದ ಹೆಚ್ಚಿನ ಬೆಲೆ 1,991, ಮಧ್ಯಸ್ಥ ಬೆಲೆ 1,814. ಗದಗ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ 1,637 ರಿಂದ ಹೆಚ್ಚಿನ ಬೆಲೆ 2,921, ಮಧ್ಯಸ್ಥ ಬೆಲೆ 2,385. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ 1,600 ರಿಂದ ಹೆಚ್ಚಿನ ಬೆಲೆ 2,050, ಮೀಡಿಯಂ ಕ್ವಾಲಿಟಿ 1,600. ದಾವಣಗೆರೆ ಮಾರುಕಟ್ಟೆಯಲ್ಲಿ 2,000 ರೂಪಾಯಿ ಇದೆ. ಬೆಳಗಾವಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ 3,000 ರೂಪಾಯಿರಿಂದ ಹೆಚ್ಚಿನ ಬೆಲೆ 5,000, ಮಧ್ಯಸ್ಥ ಬೆಲೆ 4,500. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಜೋಳ ಕ್ವಿಂಟಲಿಗೆ 1,950 ರಿಂದ ಹೆಚ್ಚಿನ ಬೆಲೆ 2,431, ಮಧ್ಯಸ್ಥ ಬೆಲೆ 2,036. ಮಾನ್ವಿ ಮಾರುಕಟ್ಟೆಯಲ್ಲಿ 1,950 ರಿಂದ ಹೆಚ್ಚಿನ ಬೆಲೆ 2,600, ಮಧ್ಯಸ್ಥ ಬೆಲೆ 2,390. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಸ್ಥಳೀಯ ಜೋಳ ಕ್ವಿಂಟಲಿಗೆ 3,900 ರೂಪಾಯಿ ಇದೆ. ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ 1,945 ರಿಂದ ಹೆಚ್ಚಿನ ಬೆಲೆ 1,960, ಮೀಡಿಯಂ ಕ್ವಾಲಿಟಿ 1,952. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 1,402 ರಿಂದ ಹೆಚ್ಚಿನ ಬೆಲೆ 1,786, ಮಧ್ಯಸ್ಥ ಬೆಲೆ 1,584. ನವಣೆ ಬೆಲೆಗಳ ವಿವರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ನವಣೆ ಕಡಿಮೆ ಬೆಲೆ 3,021 ರಿಂದ ಹೆಚ್ಚಿನ ಬೆಲೆ 3,029, ಮಧ್ಯಸ್ಥ ಬೆಲೆ 3,027. ಬೆಂಗಳೂರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 4,000 ರಿಂದ ಹೆಚ್ಚಿನ ಬೆಲೆ 4,500, ಮಧ್ಯಸ್ಥ ಬೆಲೆ 4,250. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಕಡಿಮೆ ಬೆಲೆ 2,011 ರಿಂದ ಹೆಚ್ಚಿನ ಬೆಲೆ 2,911, ಮಧ್ಯಸ್ಥ ಬೆಲೆ 2,400. ಸಿಂಧನೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಕಡಿಮೆ ಬೆಲೆ 2,600, ಎಲ್ಲ ಬೆಲೆ 2,600 ರೂಪಾಯಿ ಇದೆ. ಒಟ್ಟಾರೆಯಾಗಿ ಕರ್ನಾಟಕ ಮಾರುಕಟ್ಟೆಯ ಮೊದಲನೇದಾಗಿ ಜೋಳ ಬೆಲೆಯನ್ನು ನೋಡಿದರೆ ಗರಿಷ್ಠ ಬೆಲೆ 5,000 ರೂಪಾಯಿ ರೇಟಿನದಿದೆ. ಸರಾಸರಿ ರೇಟು 3,000 ರೂಪಾಯಿ ರೇಟು ಆಗಿದೆ. ಹಾಗೂ ನವಣೆ ಬೆಲೆ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ 4,500 ರೂಪಾಯಿ ರೇಟ್ ನಡೆದಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ. ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಸಂಬಂಧಿಸಿದ ಜೋಳ ಮತ್ತು ನವಣೆ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.